ನಿಮ್ಗೆ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಅಶೋಕ್ ಸಾಹೇಬ್ರು ಇರ್ಬೋದು, ನಿಮ್ ವಿಜೇಂದ್ರ ಅವ್ರು ಇರ್ಬೋದು, ಎಲ್ಲರೂ ಕಲಬುರ್ಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದ್ರು. ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿಜೆಪಿನಲ್ಲಿ. ಅದು ಕೇಂದ್ರದಲ್ಲಾದ್ರೂ ಪ್ರಿಯಾಂಕ್ ಖರ್ಗೆನೆ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದ್ರೂ ಪ್ರಿಯಾಂಕ್ ಖರ್ಗೆನೆ ರಾಜೀನಾಮೆ ಕೊಡಬೇಕು. ಹೋದ ಬಾರಿ ಇದೇ ನಿಮ್ಮ ಬಿಜೆಪಿ ನಾಯಕರು ಘಟಾನುಘಟಿಗಳು ಕಲಬುರ್ಗಿಗೆ ಬಂದು ಸೇಮ್ ಇದೆ, ಕಲಬುರ್ಗಿ ರಿಪಬ್ಲಿಕ್ ಆಗಿದೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕಾಗಿದೆ. ಕಾರಣ ಏನು ಅವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದ್ರೆ, ಚಿತ್ತಾಪುರಿನ ಬಿಜೆಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ, ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ, ಅವರಿಗೆ ಸಾಯಿಸುವ ಸಂಚು ಮಾಡಿದ್ನಂತೆ. ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆದ್ಮೇಲೆ ಇವರೆಲ್ಲರೂ ಹೋಗಿದ್ರು, ಬಿಜೆಪಿ ನಾಯಕರು, ಸ್ಟೇಟ್ ಲೀಡರ್ಸು ಹೋಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡಿದ್ರು. ನಾನು ಹೇಳಿದೆ ತನಿಖೆ ಆಗ್ಲಪ್ಪ, ತನಿಖೆನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಬಿಜೆಪಿ ನಾಯಕರಿಗೆ ಗೊತ್ತಾಗುತ್ತೆ ಅಂತ. ತನಿಖೆ ಆಯ್ತು. ತನಿಖೆ ಆದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ, ನಿಮ್ಮ ಚಿತ್ತಾಪುರ್ ಬಿಜೆಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ. ಗಾಡಿಯನ್ನ ಹೈದರಾಬಾದಿಗೆ ಕಳಿಸಿ ಚಿತ್ತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿರೋದು ಅಂತ ಪ್ರೂವ್ ಆಯ್ತು. FSL ರಿಪೋರ್ಟ್ ನಲ್ಲಿ ಇರ್ಬೋದು, ಬೇರೆದ್ರಲ್ಲೆಲ್ಲ ಇರ್ಬೋದು. ಅವ್ರ ಸ್ವಂತ ಲೀಡರ್ಗಳೇ ಪಾಪ ಬಿಜೆಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ನಾನು ರಾಜೀನಾಮೆ ಕೇಳಿಕ್ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಈಗ ರಾಜೀನಾಮೆ ಕೇಳ್ತಾ ಇದ್ರಲ್ಲಪ್ಪ, ನಿಮ್ಮ ಬಿಜೆಪಿ ನಾಯಕರೇ ಅವರೇ ಸ್ವಂತ ಅವ್ರು ಹಲ್ಲೆ ಮಾಡ್ಕೊಂಡು ನಮ್ಮ ಮೇಲೆ ಹಾಕಿ ಗೂಬೆ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವು ನನ್ನ ರಾಜೀನಾಮೆ ಕೇಳಿದ್ರಿ. ಇವಾಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ದೀರಾ? ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಮತ್ತೆ ಮೊನ್ನೆ ಯಾವುದೋ ಒಂದು KRIDL ನಲ್ಲಿ ದೊಡ್ಡ ಹಗರಣ ಆಗಿದೆ. ಯಾವುದೋ ಒಬ್ಬ ಸಬ್ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ. ನಿಮ್ ನೆನಪಿರ್ಬೋದು. ಅದು ನಾವು ತಿಳ್ಕೊಂಡಾಗ, ಏನ್ ಪ್ರಾಥಮಿಕ ತನಿಖೆ ಮಾಡ್ಬೇಕಾದಾಗ ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಬಹುಶಃ ಚನ್ನಗಿರಿ ಅನ್ಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ. ಆ ಕಾಂಟ್ರಾಕ್ಟರ್ ಅವರು ಅಲ್ಲಿನ ಸ್ಥಳೀಯ ಬಿಜೆಪಿ MLA, ಆಗಿನ MLA ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಕರೆಕ್ಟ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದೇಶ ಮೇರೆಗೆ ಅವರು ಒಂದು ಕೆಲಸ ಮಾಡಿದ್ರು, ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಅವಾಗ್ಲೂ ಯಾರು ರಾಜೀನಾಮೆ ಕೇಳಿದ್ರು? ನನ್ನ ರಾಜೀನಾಮೆ ಕೇಳಿದ್ರು. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಈಗ ಯಾವಾಗ ಅವ್ರದ್ದು ಪ್ರಕರಣಗಳು ಹೊರಗೆ ಬಂದಾಗ, ಇವಾಗ ಯಾರೋ ಹೇಳ್ತಾ ಇದ್ರು ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು, ನೀವು ಕೊಡ್ಬೇಕಾಗ್ತದೆ ಅಂತ. ಆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನ್ ಹೇಳಿದ್ರು, ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರ್ದಿಟ್ಟು ಹೋಗಿದ್ರು. ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತು, ಯಾವುದೇ ಅನುಮೋದನೆ ಇರ್ಲಾರ್ದೆ ಅಂದೆ ಅವಾಗಿನ ಗುತ್ತಿಗೆದಾರ ಅವರೇ ಏನೋ ಇದು ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿದ್ದಾರೆ, ಅವ್ರು ಮಾಡಿಸ್ಕೊಡ್ತಾರ ಅಂತ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು. ಅದು ಯಾವುದೇ ಸರ್ಕಾರಿ ಅನುಮೋದನೆ ಇಲ್ಲಾರ್ದೆ ಕೆಲಸ ಮಾಡಿದಕ್ಕೆ, ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅಂತ ಪ್ರಕರಣ ಆಗಿತ್ತು. ನೇರವಾಗಿ ಹಿ ವಾಸ್ ಅಕ್ಯೂಸ್ಡ್.